Hi, hello, namaskara ಎಲ್ಲರಿಗೂ. Welcome back again to my channel Shiviksha Creatives. So before stepping to 2026, I thought ಕೆಲವು ಗೋಲ್ಸ್ಗಳನ್ನು ಮಾಡೋಣ ಅಂತ. So this is my new task planner or any planner, okay? But ಇದನ್ನು ನಾನು ಯೂಸೇ ಮಾಡಿರಲಿಲ್ಲ. ಇವಾಗ ಈ ಬುಕ್ಕನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಓಕೆ, ಸೊ ಐ ಹ್ಯಾವ್ ಮೇಡ್ ಸಮ್ ಆಫ್ 2026 ಗೋಲ್ಸ್ ಬಿಕಾಸ್ ನಾಳೆ ಇನ್ನೇನು ನ್ಯೂ ಇಯರ್, ಹೊಸ ಕ್ಯಾಲೆಂಡರ್ ಇಯರ್ ಶುರು ಆಗುತ್ತೆ. ಸೊ ಅಂದಮೇಲೆ ಕೆಲವು ಗೋಲ್ಸ್ಗಳನ್ನ ಮಾಡಲೇಬೇಕು. ಬಿಕಾಸ್ ಗೋಲ್ಸ್ಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ಫೀಲ್ ಸೋಬರ್, ಏನೂ ಮಾಡೋಕ್ಕಿಲ್ಲ ಅಂತ. ಬಟ್ ಇಫ್ ವಿ ಹ್ಯಾವ್ ಸಮ್ ಗೋಲ್ಸ್ ದೆನ್ ಡೆಫಿನೆಟ್ಲಿ ನಮಗೆ ಅದು ಫೋರ್ಸ್ ಮಾಡ್ತಿರುತ್ತೆ. ವಿ ಹ್ಯಾವ್ ಟು ಡೂ ದ್ಯಾಟ್, ವಿ ಹ್ಯಾವ್ ಟು ಕಂಪ್ಲೀಟ್ ದ್ಯಾಟ್, ವಿ ಹ್ಯಾವ್ ಟು ಫಿನಿಶ್ ದ್ಯಾಟ್, ವಿ ಹ್ಯಾವ್ ಟು ಅಚೀವ್ ದ್ಯಾಟ್ ಅಂತ. ಸೊ ದ್ಯಾಟ್ಸ್ ವೈ ಗೋಲ್ಸ್ ಮಾಡೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಥರ ನಾನು ಕೂಡ ಕೆಲವು ಗೋಲ್ಸ್ಗಳನ್ನು ಮಾಡಿ ಐ ವಾಸ್ ರೈಟಿಂಗ್. ಓಕೆ, ಸೊ ಇವಾಗ ಬರಿತಾ ಇದ್ದಂಥ ಗೋಲ್ಸ್ ಇವೆಲ್ಲನೂ ಕೂಡ. ಸೊ ಐ ವಾಸ್ ರೈಟಿಂಗ್ ಆ್ಯಂಡ್ ಐ ಥಾಟ್ ವೈ ನಾಟ್ ಟು ಶೇರ್ ವಿತ್ ಯು ಪೀಪಲ್ ಆಲ್ಸೋ. ಐ ಹ್ಯಾವ್ listed some of 6 mini goals for you people. Only 6 mini goals for 2026. ಯಾಕೆ ಈ ಥರದ ಗೋಲ್ಸ್ನ ನಾನು ಚೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಬೇಸಿಕಲಿ ದಿಸ್ ಇಸ್ ಇಫ್ ಇನ್ ಕೇಸ್ ನಿಮಗೆ ಇದು ಫಸ್ಟ್ ಟೈಮ್ ಆಗಿದ್ದರೆ ಹೌ ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ನಿಮಗೆ ಗೊತ್ತಾಗಬೇಕು, ಅದಕ್ಕೆ ಆ ಒಂದು ಫ್ರೇಮ್ ವರ್ಕಿಗೆ ನೀವೇ ಎಂಟರ್ ಆಗಬೇಕು. ಸೊ ದ್ಯಾಟ್ಸ್ ವೈ ಐ ಥಾಟ್ ಸಮ್ ಆಫ್ ವೆರಿ ಮಿನಿ ಗೋಲ್ಸ್ ಫಾರ್ ಯು ಪೀಪಲ್. ಇದು ನನಗೆ ಈ ಗೋಲ್ಸು ನನಗೆ ಮ್ಯಾಂಡೇಟರಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಐ ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಐ ಆಮ್ ಯೂಸ್ಡ್ ಟು ದಿಸ್ ಗೋಲ್ಸ್. ಓಕೆ, ಲಾಸ್ಟ್ 6 ಮಂತ್ಸಿಂದನೂ ಕೂಡ ನಾನು ಈ ಗೋಲ್ಸ್ನ ಅಂದರೆ ಫಾಲೋ ಮಾಡ್ತಾನೇ ಇದ್ದೀನಿ. ಸೊ ದಿಸ್ ಇಸ್ ಮೈ ಅರ್ಲಿಯರ್ 2025 ನಾನೇನು ಹೇಳಿದಾಗ, ಸೊ ಆಫ್ಟರ್ ರಿಸೈನಿಂಗ್ ಮೈ ವರ್ಕ್, ಸೊ ನಾನು ಆವಾಗ ಸ್ಟಾರ್ಟ್ ಮಾಡಿದಂಥದ್ದು ಈ ಡೈರಿನಲ್ಲಿ ಬರೆಯೋದಕ್ಕೆ ಎಲ್ಲ ಅಫರ್ಮೇಷನ್ಸ್ಗಳನ್ನು, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ವಿಷನ್ ಬೋರ್ಡ್ ಎಲ್ಲನೂ ಇದರಲ್ಲಿ ಬರೆದಿದ್ದೀನಿ ಟಿಲ್ ಡೇಟ್. ಸೊ ಈಗ ಈ ಬುಕ್ ನನಗೆ ನೋಡೋದಕ್ಕೆ, ಓಕೆ, ಸೊ ಹೌ ಇಯರ್ಲಿ ಹೇಗೆ ಸಕ್ಸಸ್ ಆಗ್ತಾ ಇದೆ, ಹೇಗೆ ಗ್ರೋತ್ ಆಗ್ತಾ ಇದೆ ಎಲ್ಲನೂ ಕೂಡ ನೋಡೋದಕ್ಕೆ ನನಗೆ ಈ ಬುಕ್ ಕೂಡ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಬುಕ್. ಓಕೆ, ಸೊ ಅದಕ್ಕಿಂತ ಮುಂಚೆನೂ ಮಾಡ್ತಿದ್ದೆ, ಬಟ್ ಆ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಇರಲಿಲ್ಲ. ಬಟ್ ಈಗ ತುಂಬ ಕನ್ಸಿಸ್ಟೆಂಟಾಗಿ ಮಾಡುವಂಥದ್ದು 2025ನಲ್ಲೇ. ಸೊ ಹಾಗಾಗಿ ಈ ಬುಕ್ ತುಂಬ ನನಗೆ ಇಂಪಾರ್ಟೆಂಟು. ಅದರ ಜೊತೆಗೆ ಇಲ್ಲಿ ಕೂಡ ಭಗವದ್ಗೀತಾ ಕೂಡ ಇದೆ. ಐ ಸ್ಟಾರ್ಟೆಡ್ ಟು ರೀಡ್ ಆ್ಯಂಡ್ ಐ ಆಮ್ ಲವಿಂಗ್ ದಿಸ್. ಐ ಹೋಪ್ ನಾನು ನಿಮಗೆ ಅದ್ರ ಬಗ್ಗೆನೂ ಕೂಡ ಮುಂದುವರುವಂಥ ವೀಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ನಾನೇನು 2025ನಲ್ಲಿ ಹೆಂಗೆ ಮಾಡ್ತಿದ್ದೆ, ಏನು ಎತ್ತಾ, ಆಲ್ ದೋಸ್ ಥಿಂಗ್ಸ್ ಆಲ್ಸೋ ಐ ವಿಲ್ ಪ್ಲ್ಯಾನ್ ಮಾಡಿ ಅದ್ರ ಬಗ್ಗೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಫಾರ್ ನೌ, ಸೊ ಆ್ಯಸ್ ಐ ಸೆಡ್ ಸಮ್ ಆಫ್ 2026 ಗೋಲ್ಸ್, ಐ ಹೋಪ್ ಯು ವಿಲ್ ಆಲ್ಸೋ ಟ್ರೈ ದಿಸ್. ನೀವು ಟ್ರೈ ಮಾಡಿ ಅಟ್ಲೀಸ್ಟ್ ಫಾರ್ 1 ಮಂತ್. ಬಿಕಾಸ್ ಯಾವುದೂ ಕೂಡ ನಿಮ್ಮ ಒಂದು ಬ್ರೈನಿಗೆ ಅದು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಅಟ್ಲೀಸ್ಟ್ 1 ಮಂತ್ ನಿಮಗೋಸ್ಕರ ನೀವು ಟೈಮನ್ನು ಕೊಡಿ ಈ ಗೋಲ್ಸನ್ನು ಅಕಂಪ್ಲಿಷ್ ಮಾಡೋದಕ್ಕೆ. ದೆನ್ ಡೆಫಿನೆಟ್ಲಿ ನಾನು ಆಮೇಲೆ ಹೇಳಿಲ್ಲ ಅಂದ್ರೂ ನೀವೇ ಆ ರಿಸಲ್ಟ್ಸ್ನ ನೋಡಿ ಯು ವಿಲ್ ಡೆಫಿನೆಟ್ಲಿ ಫಾಲೋ ದೀಸ್ ಗೋಲ್ಸ್. ಮುಂದೆ ಬರುವಂತಹ ಆಲ್ 11 ಮಂತ್ಸ್ಗೆ ನೀವೇ ಮಾಡ್ತೀರಾ. You start from these goals, then definitely it is going to help you people. 2026ಗೆ 6 ಗೋಲ್ಸಲ್ಲಿ ಫಸ್ಟ್ ಗೋಲ್ ಬಂದು ಡೈಲಿ ಮೇಕ್ ಅಟ್ಲೀಸ್ಟ್ 5 ಮಾರ್ನಿಂಗ್ ಅಫರ್ಮೇಷನ್ಸ್. ಓಕೆ, ಅಫರ್ಮೇಷನ್ಸ್ ಅಂತ ಹೇಳಿದ್ರೆ ಒಂದು ದೃಢ ನಂಬಿಕೆಯಿಂದ ಹೇಳುವಂತಹ ಕೆಲವು ವಾಕ್ಯಗಳು. ಓಕೆ, ಡೈಲಿ ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಮಾಡಬೇಕಾಗತ್ತೆ. ಇಫ್ ಇಟ್ ಪಾಸಿಬಲ್, ಯಾರಾದರೂ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಅಥವಾ ಯಾರಿಗೆ ಬರೆಯೋದಕ್ಕೆ ತುಂಬ ಇಷ್ಟ ಇದೆ ಅಂತ ಹೇಳಿದ್ರೆ, ಲೈಕ್ ನನ್ನಂಥವರಿಗೆ, ದೆನ್ ನೀವೊಂದು ಡೈರಿಯನ್ನು ಇಡಬಹುದು, ಲೈಕ್ ದಿಸ್ ಆರ್ ಎನಿ ಸಾರ್ಟ್ ಆಫ್ ಬುಕ್. ಸೊ ಆ ಡೈರಿಯನ್ನು ಮೇಂಟೈನ್ ಮಾಡಿ, ಬುಕ್ಕನ್ನು ಮೇಂಟೈನ್ ಮಾಡಿ. ಅದರ ಹೇಳೋದಕ್ಕಿಂತ ಐ ವಿಲ್ ಗಿವ್ ಇಟ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ. ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ನಾನು ಕೊಡ್ತೀನಿ. ನಿಮ್ಮ ಒಂದು ಚಾಯ್ಸ್, ಯಾವ್ದು ಬೇಕಾದರೂ ನೀವು ತೊಗೊಳ್ಬೋದು ಆ್ಯಸ್ ಯು ಆರ್ ಕಂಫರ್ಟಬಲ್ ವಿತ್.
ಸೊ ಬರೆಯೋದಾಗಿದ್ರೆ ಬರಿಬಹುದು, ಇಲ್ಲ ಅಂತ ಹೇಳಿದ್ರೆ ನೀವು ಲೈಕ್ ಪ್ರೇಯರ್ನ ರೀತಿಯಲ್ಲಿ ಈ 5 ಸೆಂಟೆನ್ಸಸ್ಗಳನ್ನು ಹೇಳಬೇಕಾಗುತ್ತೆ. ತುಂಬ ಈಸಿ, ಸಿಂಪಲ್, ಒಂದೊಂದೇ ಲೈನು. ಸೇ ಫಾರ್ ಎಕ್ಸಾಂಪಲ್, ಐ ಆಮ್ ಅ ಪವರ್ಫುಲ್ ಸೋಲ್, ಐ ಆಮ್ ಅಟ್ರಾಕ್ಟಿಂಗ್ ಅಬಂಡೆನ್ಸ್. ಐ ವಿಲ್ ಗಿವ್ ಇಟ್ ಇನ್ ಅ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಲ್ಸೋ, ಡೋಂಟ್ ವರಿ. ಅದನ್ನು ನೀವು ನೋಡಿಕೊಂಡು ಒಂದು ಕಡೆ ಒಂದು ದಿನ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ ಕಾಪಿಡ್, ಲೈಕ್ ಎವ್ರಿ ಡೇ ಇಟ್ ಹ್ಯಾಸ್ ಟು ಬಿ ಕಾಪಿಡ್. ಅಂದರೆ ನೀವು ಏನು ಬರೀತೀರಲ್ವ 5 ಸೆಂಟೆನ್ಸಸ್ನ, ಅದನ್ನೇ ಎವ್ರಿ ಡೇ ಮಾರ್ನಿಂಗ್ ನೀವು ಬರೀರಿ ಅಥವಾ ಪ್ರೇಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು ಸೆಲ್ಫ್ ಪ್ರಿಯಾರಿಟೈಸಿಂಗ್. 2026ಗೆ ಇದು ಕೂಡ ಒಂದು ಮಿನಿ ಗೋಲ್. ಸೆಲ್ಫ್ ಪ್ರಿಯಾರಿಟೈಸಿಂಗ್ ಅಂದರೆ ನಿಮ್ಮನ್ನು ನೀವು ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಕೊಳ್ಳುವಂಥದ್ದು, ಸೆಲ್ಫ್ ವರ್ತಿಯನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಲೈಕ್ ನಿಮ್ಮ ಹೆಲ್ತ್ ಬಗ್ಗೆ ಆಗಿರಬಹುದು, ಅಥವಾ ನೀವು ತಗೊಳ್ಳುವಂತಹ ಡಿಸಿಷನ್ಸ್ ಬಗ್ಗೆ ಆಗಿರಬಹುದು, ಒಂದು ಕಾನ್ಫಿಡೆಂಟ್ ಡಿಸಿಷನ್ಸನ್ನು ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಡಿಪೆಂಡೆನ್ಸಿ, ಯಾವುದಕ್ಕೆ ಡಿಪೆಂಡೆಂಟ್ ಇರಬೇಕು ಅದಕ್ಕೆ ಡಿಪೆಂಡೆಂಟ್ ಇರಲೇಬೇಕಾಗುತ್ತೆ. ಬಟ್ ಇಂಡಿಪೆಂಡೆಂಟ್ ಆಗಿ ನೀವೇನು ಮಾಡೋದಕ್ಕೆ ಸಾಧ್ಯ, ಸೊ ದಟ್ ಯು ಫೀಲ್, ನಿಮಗೆ ಯಾವ್ದು ಅನಿಸುತ್ತೋ, ಯಾವುದು ಖುಷಿ ಕೊಡುತ್ತೋ ಅದನ್ನು ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡಿಕೊಂಡ್ರೂ ಕೂಡ ಕಂಫರ್ಟಬಲ್ ಆಗಿ ಅದನ್ನು ಮಾಡಿ. ಸೊ ದಟ್ ಇಟ್ ವಿಲ್ ಗಿವ್ ಯು ದ ಸ್ಟ್ರೆಂತ್, strong, okay, and it will gives you some kind of self confidence. So definitely ಇದನ್ನು ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದು ದಟ್ ಈಸ್ ರೀಡಿಂಗ್ ಅ ಬುಕ್. ಓಕೆ, ಆಲ್ರೆಡಿ ನೀವು ಬುಕ್ಸ್ನ ಓದ್ತಾ ಇದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಬಟ್ ಇಫ್ ಯು ಆರ್ ನಾಟ್ ರೀಡಿಂಗ್ ಅ ಬುಕ್, ಡೆಫಿನೆಟ್ಲಿ ಯು ಮಸ್ಟ್ ಟ್ರೈ ಇಟ್. ಓಕೆ, ಸೊ ಯಾವುದಾದ್ರೂ ಬುಕ್ ಆಗಿರಬಹುದು, ಓದೋದಕ್ಕೆ ಶುರು ಮಾಡಿ. ಇನಿಷಿಯಲಿ ಅದು ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಅಂತ ಅನಿಸ್ಬಹುದು, ನಿದ್ದೆ ಬರ್ಬೋದು, ಲೇಸಿನೆಸ್ ಫೀಲ್ ಆಗ್ಬೋದು. ಅಟ್ಲೀಸ್ಟ್ ಫಾರ್ 5 minutes ಆರ್ 10 minutesಯಿಂದ ಸ್ಟಾರ್ಟ್ ಮಾಡಿ. ನಾನು ಅರ್ಲಿಯರ್ ಲಾಂಗ್ ವಿಡಿಯೋದಲ್ಲಿ ಹೇಳಿದೆ ದಟ್ ಇನಿಷಿಯಲಿ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ, ಬಟ್ ವಾಟ್ ವಿ ಮೇಂಟೈನ್, ಅದು ನಮಗೆ ಒಂದು ದೊಡ್ಡ ರಿಸಲ್ಟ್ಸನ್ನು ಅಥವಾ ದೊಡ್ಡ ಇಂಪ್ಯಾಕ್ಟನ್ನೇ ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಹ್ಯಾಬಿಟ್ಸಿಂದ, ಚಿಕ್ಕ ಚಿಕ್ಕ ಎಫರ್ಟ್ಸಿಂದ ಶುರು ಮಾಡಿ. 5 minutes ಆರ್ 10 minutes, ಒಂದೊಂದಿನ ಆಗೋದೇ ಇಲ್ವಾ, ಅಟ್ಲೀಸ್ಟ್ 1 page. ಓಕೆ, ಸೊ ಆ ಥರ ಓದೋದಕ್ಕೆ ಶುರು ಮಾಡಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಇಟ್ ವಿಲ್ ಹೆಲ್ಪ್ ಯು ಟು ಗೇನ್ ದ ನಾಲೆಡ್ಜ್. ಆಲ್ರೆಡಿ ಐ ಹ್ಯಾವ್ ರೆಡ್ ಸೋ ಮಚ್ ಆಫ್ ಬುಕ್ಸ್. ಐ ಹ್ಯಾವ್ ಪ್ಲೆಂಟಿ ಆಫ್ ಬುಕ್ಸ್ ಹಿಯರ್, ಲೈಕ್ ಅಟಾಮಿಕ್ ಹ್ಯಾಬಿಟ್ಸ್ ಆಗಿರಬಹುದು, ಗುಡ್ ವೈಬ್ಸ್ ಗುಡ್ ಲೈಫ್ ಆಗಿರ್ಬೋದು, ಸೈಕಾಲಜಿ ಆಫ್ ಮೈಂಡ್ ಆಗಿರಬಹುದು. ಈ ಥರ ಹಲವಾರು ಬುಕ್ಸ್ಗಳನ್ನು ನಾನು ಓದಿದ್ದೀನಿ. ಬಟ್ ಇವಾಗ ಭಗವದ್ಗೀತೆ ಓದ್ತಾ ಇರೋದ್ರಿಂದ ಇದು ಎಲ್ಲೋ ಒಂದು ಕಡೆ ಅಟ್ರ್ಯಾಕ್ಟ್ ಮಾಡುತ್ತೆ ಫಾರ್ so much of abundance. So ಹಾಗಾಗಿ start from Bhagavad-gita itself if you want it. Next, fourth point ಬಂದು I will say this as TEA square. Okay, TEA square. T means thinking, A ಅಂತ ಹೇಳಿದ್ರೆ action ಅಥವಾ acting, and one more A is nothing but attracting. So thinking, acting and attracting is nothing but you have to think, you have to act, you have to attract only the positive around us. So many of the people ಯಾವಾಗಲೂ ಕೂಡ ಏನಾದರೂ ಒಂದು ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಬಿಕಾಸ್ ಆಫ್ ದೇರ್ ಸ್ಟೇಟ್ ಆಫ್ ಮೈಂಡ್. ಓಕೆ, ಆವಾಗ ನಮಗೆ ನಾವು ಪಾಸಿಟಿವ್ ಆಗಿದ್ರೂ ಕೂಡ ವಿ ವಿಲ್ ಈಸಿಲಿ ಅಟ್ರಾಕ್ಟ್ ಫ್ರಮ್ ದಟ್ ನೆಗೆಟಿವ್ ಎನರ್ಜಿ, ರೈಟ್? ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ಎಲ್ಲಿ ಹೋದ್ರೂ ಕೂಡ ಈ ಥರದ ಸಿಚುವೇಶನ್ಗಳನ್ನು ಫೇಸ್ ಮಾಡೇ ಮಾಡ್ತೀವಿ. ಬಟ್ ವಿ ಹ್ಯಾವ್ ಟು ಫೈಂಡ್ ಆರ್ ಸೆಲ್ಫ್ ಇನ್ ಅ ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡ್. ಓಕೆ, ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಯಾವಾಗಲೂ ಪಾಸಿಟಿವ್ ಆಗಿ ಏನೇ ಮಾಡಿದ್ರೂ ಪಾಸಿಟಿವ್ ಆಗಿ ಆ್ಯಕ್ಟ್ ಮಾಡಿ, ಲೈಕ್ ಏನೇ ಕರ್ಮಾಸನ ಮಾಡಿದ್ರೂ ಆವಾಗ ದೆನ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ದ ಪಾಸಿಟಿವ್ ಓನ್ಲಿ. ಓಕೆ, ಆವಾಗ ನಮ್ಮ ಸುತ್ತಮುತ್ತ ಇರುವಂಥದ್ದು ಕೂಡ ನೆಗೆಟಿವ್ ಆಗಿದ್ರೂ ಬಿಕಾಸ್ ಆಫ್ ಆರ್ ಹ್ಯಾಬಿಟ್, ಬಿಕಾಸ್ ಆಫ್ ಆರ್ ಕನ್ಸಿಸ್ಟೆಂಟ್ ಸ್ಟೇಟ್ ಆಫ್ ಮೈಂಡ್ ಅಬೌಟ್ ದ ಪಾಸಿಟಿವ್ನೆಸ್, ಅದು ನಮ್ಮನ್ನು ಪಾಸಿಟಿವ್ ಅನ್ನಾಗೆ ತೋರಿಸುತ್ತೆ. ವಿ ವಿಲ್ ಅಟ್ರಾಕ್ಟ್ ಪಾಸಿಟಿವ್ ಓನ್ಲಿ ಈವನ್ ದೋ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ. ಬಟ್ ವಿ ಹ್ಯಾವ್ ಟು ಬಿ, ಅದು ಅಷ್ಟು ಬೇಗ ನಮ್ಮ ಬ್ರೈನನ್ನು ರಿವೈರ್ ಮಾಡೋದಿಲ್ಲ, ಸಿಸ್ಟಮನ್ನು ಕ್ರಿಯೇಟ್ ಮಾಡೋದಿಲ್ಲ. ಇಟ್ ಟೇಕ್ಸ್ ಟೈಮ್, ಬಟ್ ದಟ್ಸ್ ವೈ ಐ ಹ್ಯಾವ್ ಸೆಡ್ ಯು ದಿಸ್ ಗೋಲ್. ಈ ಒಂದು 2026ನಲ್ಲಿ ನಾವು ಕನ್ಸಿಸ್ಟೆಂಟ್ ಆಗಿ ನಾವು ಥಿಂಕ್ ಮಾಡುವಂಥದ್ದು, ನಾವು ಆ್ಯಕ್ಟ್ ಮಾಡುವಂಥದ್ದು,
ಪಾಸಿಟಿವ್ ಇದ್ದಾಗ ದೆನ್ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಅಟ್ರಾಕ್ಟ್ ದ ಪಾಸಿಟಿವ್ ಎನರ್ಜಿ. ಓಕೆ, ಸೊ ನೆಕ್ಸ್ಟ್ 5th ಪಾಯಿಂಟ್ ಬಂದು ಹ್ಯಾವಿಂಗ್ 1 ಫ್ರೂಟ್ ಡೈಲಿ. ಓಕೆ, ದಿಸ್ ಇಸ್ ಫಾರ್ ಹೆಲ್ತ್. ನಮ್ಮ ಹೆಲ್ತ್ಗೋಸ್ಕರ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಮಾಡೋದಕ್ಕೋಸ್ಕರ ಈ ಒಂದು ಗೋಲ್. ಓಕೆ, ಅಟ್ಲೀಸ್ಟ್ 1 ಫ್ರೂಟ್. ನಾನು ಇದೇ ಫ್ರೂಟ್ನ ತಿನ್ನಬೇಕು ಅಂತ ಹೇಳ್ತಾ ಇಲ್ಲ, 1 ಫ್ರೂಟು ಡೈಲಿ ತಿನ್ನಬೇಕು. ಅದು ಬನಾನಾ ಆದರೂ ಆಗಿರಲಿ, ಆ್ಯಪಲ್ ಆದರೂ ಆಗಿರಲಿ, ಅವಕಾಡೋ ಆದರೂ ಆಗಿರಲಿ, ಕಿವಿ ಆದರೂ ಆಗಿರಲಿ, ಅದು ನಿಮ್ಮ ಇಷ್ಟ, ಅದು ನಿಮ್ಮ ಚಾಯ್ಸು. ವಿಲ್ ಹೆಲ್ಪ್ಸ್ ಆರ್ ಬಾಡಿ ಫಾರ್ ಆರ್ ಇಮ್ಯೂನ್ ಸಿಸ್ಟಮ್, ಗುಡ್ ಬ್ಲಡ್ ಫಂಕ್ಷನ್. ನೆಕ್ಸ್ಟ್ ಲಾಸ್ಟ್ 6th ಪಾಯಿಂಟ್, ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಡೈಲಿ 5 ಗ್ರ್ಯಾಟಿಟ್ಯೂಡ್ ಸೆಂಟೆನ್ಸಸ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್. ನಾವು ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದೆ, ಅಫರ್ಮೇಷನ್ಸ್ ಅಂದರೆ ದೃಢ ನಂಬಿಕೆಯಿಂದ ಕೆಲವು ವಾಕ್ಯಗಳನ್ನು ನಾವು ಪ್ರೇಯರ್ ಮಾಡಬೇಕಾಗತ್ತೆ ಅಥವಾ ಬರಿಬೇಕಾಗತ್ತೆ ಅಂತ ಹೇಳಿದೆ. ಸೊ ಮಲಗೋಕ್ಕಿಂತ ಮುಂಚೆ ಕೆಲವು ಕೃತಜ್ಞತೆಯ ವಾಕ್ಯಗಳನ್ನು ಹೇಳಬೇಕಾಗತ್ತೆ. ಓಕೆ, ಸೊ ಕೃತಜ್ಞತೆಯ ವಾಕ್ಯಗಳು ಅಂದರೆ ಕೆಲವೊಂದು ಗ್ರ್ಯಾಟಿಟ್ಯೂಡ್. ಸೊ ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಮೀ ದಿಸ್ ಅಮೇಝಿಂಗ್ ಬ್ಯೂಟಿಫುಲ್ ಲೈಫ್. ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಮೀ ದಿಸ್ ಮಚ್ ಆಫ್ ನಾಲೆಡ್ಜ್. ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಮೀ such a wonderful spouse, parents, children, family. ಓಕೆ, ಇದು ನಾನು ಇಂಗ್ಲೀಷಲ್ಲಿ ಹೇಳಿದೆ, ಬಟ್ ಆ್ಯಸ್ ಐ ಸೆಡ್ ಇಂಗ್ಲೀಷ್ನ ಜೊತೆಯಲ್ಲಿ ಕನ್ನಡದಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅದರಲ್ಲಾದ್ರೂ ನೀವು ನೋಟ್ ಮಾಡಿಕೊಂಡು ಹೇಳ್ಕೊಳ್ಬಹುದು ಅಥವಾ ಬರೀಬಹುದು. ಇದು ರೊಟೀನ್ ಆಗಿಬಿಡಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ 5 ಅಫರ್ಮೇಷನ್ ಸೆಂಟೆನ್ಸಸ್ಗಳು, ಮಲಗೋಕ್ಕಿಂತ ಮುಂಚೆ 5 ಗ್ರ್ಯಾಟಿಟ್ಯೂಡ್ ಸೆಂಟೆನ್ಸಸ್ಗಳನ್ನು ಬರೆಯೋದಕ್ಕೆ ಒಂದು ಡೈರಿ ತೊಗೊಂಡು ಕನ್ಸಿಸ್ಟೆಂಟಾಗಿ ಈ ಹ್ಯಾಬಿಟನ್ನು ಮೇಂಟೈನ್ ಮಾಡಿ. ಯು ವಿಲ್ ಸಿ ದ ರಿಸಲ್ಟ್ಸ್. ಸೊ ಇದೆಲ್ಲ ಆಗಿತ್ತು 6 mini goals for you people, especially before stepping into 2026. I hope ನಾಳೆಯಿಂದನೇ ನೀವು ಶುರು ಮಾಡ್ತೀರಾ ಅಂತ. ದೆನ್ ಹಾಗಾದರೆ ಏನು ಮಾಡಬೇಕು, ಹೋಗಿ ಒಂದು ಡೈರಿನ ಪರ್ಚೇಸ್ ಮಾಡಿ, ಇಲ್ಲ ಒಂದು ಬುಕ್ ಇದೆ ಮನೆಯಲ್ಲಿ ಅಂತ ಹೇಳಿದ್ರೆ ದೆನ್ ಡೆಫಿನೆಟ್ಲಿ ಈ ಗೋಲ್ಸನ್ನು ಬರ್ಕೊಂಡು ನಾಳೆಯಿಂದನೇ ಶುರು ಮಾಡಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹೇಗಿತ್ತು ಅಂತ. ಐ ವಿಲ್ ಮೀಟ್ ಯು ಇನ್ ದ ನ್ಯೂ ಇಯರ್. ಟಿಲ್ ದೆನ್, ಬೈ, ಟೇಕ್ ಕೇರ್ ಆ್ಯಂಡ್ ನೆಕ್ಸ್ಟ್ ಡೇ.